ನಮಸ್ಕಾರ. ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು. ರಾಜ್ಯದಲ್ಲಿ ವಾಣಿಜ್ಯ ಸಿಲಿಂಡರ್ ಕೊರತೆ ಎದುರಾಗಿದ್ದು ಕಾಳಸಂತೆಯಲ್ಲಿ 4,000 ರೂಪಾಯಿವರೆಗೂ ಮಾರಾಟವಾಗಿದೆ. ಬೆಂಗಳೂರಲ್ಲಿ 30ರಷ್ಟು ಹೋಟೆಲ್ ಬಂದ್ ಆಗುವ ಸಂಭವ. ಶಾಕಿಂಗ್ ಮಾಹಿತಿಗಳು ಬಂದಿವೆ ಸ್ನೇಹಿತರೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಪ್ರಿಯರಿಗೆ ಮತ್ತೊಂದು ಮುಖ್ಯವಾದ ಸುದ್ದಿ. ಇವತ್ತಿನ ಚಿನ್ನದ ಬೆಲೆ ಎಷ್ಟಿದೆ, ಎಷ್ಟು ಇಳಿಕೆ ಮತ್ತು ಏರಿಕೆ ಆಗಿದೆ, ಎಲ್ಲ ಸುದ್ದಿ ನೋಡೋಣ. ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. 27ನೇ ಕಂತು ಬಿಡುಗಡೆ ಜೊತೆಗೆ ಸೀರೆ ಭಾಗ್ಯ ಯೋಜನೆ ಜಾರಿಗೆ ಮಾಡಲು ಮುಂದಾದ ಸರ್ಕಾರ. ಅರ್ಜಿ ಹೇಗೆ ಸಲ್ಲಿಕೆ ಮಾಡಬೇಕು, ಯಾರು ಅರ್ಹರು, ಎಲ್ಲ ಸುದ್ದಿ ನೋಡೋಣ. ಕರ್ನಾಟಕದ ಬಜೆಟ್ ಎಫೆಕ್ಟ್. ಏಪ್ರಿಲ್ 1ರಿಂದಲೇ ಹೊಸ ಅಬಕಾರಿ ನೀತಿ ಜಾರಿಗೆ. ಬಿಯರ್ ವೈನ್ ಬೆಲೆ ಇಳಿಕೆ ಆದರೆ ರಮ್ ವಿಸ್ಕಿ ದುಬಾರಿ ಆಗೋ ಸಾಧ್ಯತೆ. ಎಷ್ಟು ಏರಿಕೆ ಆಗುತ್ತೆ, ಯಾವ ರೀತಿ ಏರಿಕೆ ಆಗುತ್ತೆ, ಎಲ್ಲ ಮಾಹಿತಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಕಾರಣದಿಂದಾಗಿ ಕರ್ನಾಟಕದಲ್ಲಿ ವಾಣಿಜ್ಯ ಬಳಕೆ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದ್ದು, ಮಾಹಿತಿಯ ಪ್ರಕಾರ ಬೆಂಗಳೂರಲ್ಲಿ 30% ಸೇರಿದಂತೆ ರಾಜ್ಯಾದ್ಯಂತ ಹಲವು ಜಾಗದಲ್ಲಿ ಹೋಟೆಲ್ಗಳು ಬಂದ್ ಆಗುವ ಆತಂಕ ಈಗ ಎದುರಾಗಿದೆ. ಹೌದು, ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ರಾಜ್ಯದಲ್ಲಿ ವಾಣಿಜ್ಯ ಬಳಕೆ ಸಿಲಿಂಡರ್ ಗ್ಯಾಸ್ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಉಂಟಾಗಿದೆ. ಹೀಗಾಗಿ ಬೆಂಗಳೂರಲ್ಲಿ 30% ಸೇರಿದಂತೆ ರಾಜ್ಯವ್ಯಾಪಿ ಹೋಟೆಲ್ಗಳು ಬಂದ್ ಆಗುವ ಆತಂಕ ಎದುರಾಗಿದೆ. ಹೋಟೆಲ್ಗಳು ಮಾತ್ರವಲ್ಲದೆ ವಾಣಿಜ್ಯ ಬಳಕೆ ಸಿಲಿಂಡರ್ ಅವಲಂಬಿಸಿರುವಂತಹ ಕಲ್ಯಾಣ ಮಂಟಪಗಳು, ಪಿಜಿಗಳು ಹಾಗೂ ಕ್ಯಾಟರಿಂಗ್ನವರು ಕೂಡ ಸಮಸ್ಯೆಗೆ ಸಿಲುಕಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಅಷ್ಟು ಮಾತ್ರವಲ್ಲ, ಗ್ಯಾಸ್ ಚಾಲಿತ ಆಟೋಗಳ ಸಂಚಾರದಲ್ಲೂ ಕೂಡ ವ್ಯತ್ಯಯ ಕಂಡು ಬಂದಿದೆ. ಈಗಾಗಲೇ ಬೆಂಗಳೂರಲ್ಲಿ ಹಲವು LPG ಆಟೋ ಕೇಂದ್ರಗಳು ಕೂಡ ಮಂಗಳವಾರ ಮುಚ್ಚಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಹಲವು ಜಾಗದಲ್ಲಿ ಆಟೋ LPG ಕೇಂದ್ರಗಳು ಬಂದ್ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ಅಂದಹಾಗೆ ಈಗಾಗಲೇ CM ಸಿದ್ದರಾಮಯ್ಯನವರು ಕೇಂದ್ರದ ಸಚಿವರಿಗೆ ಪತ್ರ ಬರೆದಿದ್ದಾರೆ. ವಾಣಿಜ್ಯ ಬಳಕೆ ಅನಿಲ ಸಿಲಿಂಡರ್ ಸರಿಯಾಗಿ ಸರಬರಾಜು ಆಗುತ್ತಿಲ್ಲ, ಹಾಗಾಗಿ ಹೋಟೆಲ್ಗಳ ಸಂಘವು ಆಕ್ರೋಶ ವ್ಯಕ್ತಪಡಿಸಿದೆ. ಶೀಘ್ರವೇ ಸಿಲಿಂಡರ್ ಅನ್ನು ಮತ್ತೊಮ್ಮೆ ನಮಗೆ ಸರಬರಾಜು ಮಾಡುವಂತೆ CM ಅವರು ಪತ್ರ ಬರೆದಿದ್ದಾರೆ. ಮತ್ತೊಂದೆಡೆಯಲ್ಲಿ ಸ್ನೇಹಿತರೆ, ಈಗಾಗಲೇ ಇದೇ ಒಂದು ಸಿಲಿಂಡರ್ ವ್ಯತ್ಯಯದಿಂದ ಕಲ್ಯಾಣ ಮಂಟಪ, ಕ್ಯಾಟರಿಂಗ್, ಪಿಜಿಗಳು ಕೂಡ ಸಮಸ್ಯೆ ಎದುರಿಸುತ್ತಿದ್ದಾರೆ. ಇನ್ನು ಮಾಹಿತಿಯ ಪ್ರಕಾರ ಬೆಂಗಳೂರಿನಲ್ಲಿ ಕೆಲ ಹೋಟೆಲ್ನವರು ಸಿಲಿಂಡರ್ ಖಾಲಿ ಆದಾಗಲಿಂದ ಕಟ್ಟಿಗೆ ಸುಡುವುದು ಅಥವಾ ಸೌದೆ ಒಲೆ ಮೂಲಕ ಅಡುಗೆ ಮಾಡುತ್ತಿರುವುದು ಕಂಡು ಬಂದಿದೆ. ಇನ್ನು ಮಾಹಿತಿಯ ಪ್ರಕಾರ ಸ್ನೇಹಿತರೆ, ಭಾರತ ದೇಶಕ್ಕೆ LPG ಹೊತ್ತು ತರುವಂತಹ ಹಡಗುಗಳನ್ನು ಜಲಮಾರ್ಗದಲ್ಲಿನೇ ತಡೆ ಹಿಡಿಯಲಾಗಿದೆ. ಈ ಒಂದು ಹಡಗುಗಳು ಭಾರತಕ್ಕೆ ಬರಲು ಇನ್ನೂ 1 ವಾರ ಬೇಕಾಗಬಹುದು ಎಂದು ಆಹಾರ ಸಚಿವ KH ಮುನಿಯಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿಯವರೆಗೂ ವಾಣಿಜ್ಯ ಬಳಕೆ ಸಿಲಿಂಡರ್ನಲ್ಲಿ ವ್ಯತ್ಯಯ ಇರಲಿದೆ ಎಂದು ಇತ್ತೀಚೆಗೆ ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ಹಾಗಾಗಿ ಹೋಟೆಲ್ ಮಾಲೀಕರು ಈ ಒಂದು LPG ಪೂರೈಕೆ ಆಗುವವರೆಗೂ ಎಲೆಕ್ಟ್ರಿಕ್ ಸ್ಟವ್ಗಳನ್ನೇ ಬಳಸಿ ಎಂದು ಮನವಿ ಕೂಡ ಮಾಡಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಇದೀಗ ಚಿನ್ನ ಮತ್ತು ಬೆಳ್ಳಿ ಆಭರಣ ಪ್ರಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ಚಿನ್ನ ಮತ್ತು ಬೆಳ್ಳಿ ರೇಟು ಮತ್ತೊಮ್ಮೆ ಕುಸಿತವಾಗಿದೆ. ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧದ ಪರಿಣಾಮ ಸತತವಾಗಿ ಗೋಲ್ಡ್ ಮತ್ತು ಸಿಲ್ವರ್ ತೀವ್ರವಾಗಿ ಇಳಿಮುಖವಾಗಿದೆ. ಹೌದು, ಈ ಒಂದು ಚಿನ್ನ ಮತ್ತು ಬೆಳ್ಳಿ ಏರಿಕೆ ಆಗಬಹುದು ಎಂದು ಅಂದಾಜು ಮಾಡಲಾಗಿತ್ತು. ಆದರೆ ಬದಲಿಗೆ ಯುದ್ಧದ ಭೀಕರತೆ ನಡೆಯೂ ಕೂಡ ಚಿನ್ನದ ಮಾರುಕಟ್ಟೆ ಸತತವಾಗಿ ಕುಸಿತ ಕಾಣುತ್ತಲೇ ಇದೆ. ಕಳೆದ 15 ದಿನದಿಂದ ಬೆಳ್ಳಿ ಬೆಲೆಯಂತೂ ತುಂಬಾನೇ ಕುಸಿತವಾಗಿದ್ದು, ಇತ್ತ ಚಿನ್ನದ ಬೆಲೆಯೂ ಕೂಡ ಭಾರಿ ಇದೀಗ ಕುಸಿತ ಕಂಡಿದೆ. 1,63,000 ರೂಪಾಯಿ ಹೋಗಿದ್ದಂಥ ಚಿನ್ನ ಈಗ ಕುಸಿದು 1,59,000 ರೂಪಾಯಿವರೆಗೆ ಬಂದಿದೆ. ಹೌದು ಸ್ನೇಹಿತರೆ, ಅಪರಂಜಿ ಚಿನ್ನದ ಬೆಲೆ 1 ಗ್ರಾಮ್ಗೆ 15,900 ರೂಪಾಯಿ, ಅಂದರೆ 10 ಗ್ರಾಮ್ಗೆ 1,59,000 ರೂಪಾಯಿ ಎಂದು ಹೇಳಲಾಗ್ತಾ ಇದೆ. ಇನ್ನು ಬೆಳ್ಳಿ ಬಗ್ಗೆ ನೋಡುವುದಾದರೆ 1 ಗ್ರಾಮ್ ಬೆಳ್ಳಿ 275 ರೂಪಾಯಿ ಆಗಿದೆ ಸ್ನೇಹಿತರೆ. ಹೌದು, 290 ರೂಪಾಯಿ ಇತ್ತು, ಈಗ ಮತ್ತೆ ಕುಸಿದು 275 ರೂಪಾಯಿ ಆಗಿದೆ. ಅಂದರೆ 1 kg ಬೆಳ್ಳಿಯ ಬೆಲೆ 2,75,000 ರೂಪಾಯಿ. ನಿಮ್ಮ ಪ್ರಕಾರ ಚಿನ್ನ ಮತ್ತು ಬೆಳ್ಳಿ ಎಷ್ಟು ಕುಸಿತವಾಗಬೇಕು ಕಮೆಂಟ್ ಮಾಡಿ ಸ್ನೇಹಿತರೆ. ನಮ್ಮ ಪ್ರಕಾರ ನೋಡುವುದಾದರೆ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನ 1 ಲಕ್ಷ ಒಳಗೆ ಆಗಬೇಕು ಸ್ನೇಹಿತರೆ. ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಈಗ ಮತ್ತೊಂದು ಮಾಹಿತಿಗೂ ಹೋಗೋಣ. ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಅತಿ ದೊಡ್ಡ ಯೋಜನೆಯಾಗಿದ್ದು, ಇದೇ ಒಂದು ಯೋಜನೆಯಿಂದ ಲಕ್ಷಾಂತರ ಮಹಿಳೆಯರು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಈಗ ಗೃಹಲಕ್ಷ್ಮಿಯರಿಗೆ ಬಾಕಿ ಕಂತುಗಳು ಕೂಡ ಜಮೆಯಾಗುವುದು ಶುರುವಾಗಿದೆ. ಬಜೆಟ್ನಲ್ಲಿ CM ಸಿದ್ದರಾಮಯ್ಯನವರು ಗೃಹಲಕ್ಷ್ಮಿ ಯೋಜನೆಗೆ ಹೆಚ್ಚಿನ ಅನುದಾನ ಮೀಸಲಿಟ್ಟಿದ್ದು, ಈ ಮೂಲಕ ಹಂತ ಹಂತವಾಗಿ ಬಾಕಿ ಕಂತುಗಳು ಈಗ ಜಮೆಯಾಗುವುದು ಶುರುವಾಗಿದೆ. ಆದರೆ ಇದೇ ಮಧ್ಯೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಸಿಹಿ ಸುದ್ದಿ ಸಿಕ್ಕಿದೆ. ಹೌದು, 2,000 ರೂಪಾಯಿ ಜೊತೆಗೆ ಸೀರೆ ಭಾಗ್ಯ ಯೋಜನೆ ಕೊಡಲು
ಕೊಡಲು ಕೂಡ ಸರ್ಕಾರ ಮುಂದಾಗಿದೆ. ಹೌದು, ನಿಜಕ್ಕೂ ಈ ಒಂದು ಸುದ್ದಿ ಕೇಳಲು ತುಂಬಾನೇ ಸಂತೋಷವಾಗುತ್ತೆ. ಅನೇಕ ಮಹಿಳೆಯರಲ್ಲಿ ಈ ಒಂದು ಸುದ್ದಿ ಸಂತೋಷ ಮೂಡಿಸಿದೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಈಗ ನೀಡಲಾಗುತ್ತಿರುವ 2,000 ರೂಪಾಯಿ ಪಡೆಯುತ್ತಿರುವ ಮಹಿಳೆಯರಿಗೆ ಮಾತ್ರ ಸೀರೆ ಭಾಗ್ಯ ಕೊಡಲು ಸರ್ಕಾರ ಮುಂದಾಗಿದೆ. ಹೌದು, ಯಾರು ಗೃಹಲಕ್ಷ್ಮಿ ಯೋಜನೆಯ ಅರ್ಹ ಫಲಾನುಭವಿಗಳಾಗಿದ್ದಾರೋ ಅವರಿಗೆ ಮಾತ್ರ ಸೀರೆ ಕೊಡುವ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಮಾತ್ರ ವರ್ಷಕ್ಕೆ 1 ಬಾರಿ ಅಥವಾ ಯಾವುದಾದರೂ ಹಬ್ಬದ ಸಂದರ್ಭದಲ್ಲಿ ಉಚಿತವಾಗಿ ಸೀರೆಯನ್ನು ಕೊಡಲು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಅಂದಹಾಗೆ 2028ರ ಚುನಾವಣೆಯೂ ಕೂಡ ಹತ್ತಿರವಾಗುತ್ತಿದ್ದು ಇಂತಹ ಸಮಯದಲ್ಲಿ ಸೀರೆ ಭಾಗ್ಯ ಸರ್ಕಾರ ಘೋಷಣೆ ಮಾಡಬಹುದು ಎಂದು ಹೇಳಲಾಗ್ತಾ ಇದೆ. ಇನ್ನು ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಈ ಒಂದು ಮಹಿಳೆಯರಿಗೆ ಕೊಡಲಾಗುವ ಸೀರೆಗಳನ್ನು ಕರ್ನಾಟಕದ ನೇಕಾರರಿಂದಲೇ ಖರೀದಿ ಮಾಡಿದರೆ ಆಗ ರಾಜ್ಯದ ನೇಕಾರರಿಗೂ ಕೂಡ ಆರ್ಥಿಕವಾಗಿ ಸಹಾಯವಾಗಲಿದೆ ಎಂಬುದು ಸರ್ಕಾರದ ಒಂದು ಪ್ಲಾನ್ ಆಗಿದೆ. ಇನ್ನು ಇದು ಪುರುಷರಿಗೂ ಕೂಡ ಒಂದು ರೀತಿ ಗುಡ್ ನ್ಯೂಸ್ ಆಗಿದೆ. ಹೌದು ಸ್ನೇಹಿತರೆ, ಹಬ್ಬ ಹರಿದಿನಗಳಲ್ಲಿ ಮಹಿಳೆಯರಿಗೆ ಸೀರೆ ಕೊಡಿಸುವ ಜವಾಬ್ದಾರಿಯನ್ನು ಸರ್ಕಾರವೇ ವಹಿಸಿಕೊಂಡ್ರೆ ಆಗ ಮನೆ ಯಜಮಾನನಿಗೆ ಆರ್ಥಿಕ ಹೊರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವುದಂತರೂ ನಿಜ ಸ್ನೇಹಿತರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಮತ್ತು ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶವೇನೆಂದರೆ, ಸರ್ಕಾರದ ಮಟ್ಟದಲ್ಲಿ ಈಗ ಇದು ಚರ್ಚೆ ಮಾತ್ರ ನಡೆಯುತ್ತಿದ್ದು ಇದುವರೆಗೆ ಎಲ್ಲಿಯೂ ಕೂಡ ಅಧಿಕೃತವಾಗಿ ಸೀರೆ ವಿತರಣೆ ಮಾಡುವ ದಿನಾಂಕ ಅಥವಾ ಅರ್ಜಿ ಮಾರ್ಗಸೂಚಿ ಎಲ್ಲೂ ಕೂಡ ಪ್ರಕಟವಾಗಿಲ್ಲ. ಹಾಗಾಗಿ ಸ್ನೇಹಿತರೆ, ನಿಮ್ಮ ಮೊಬೈಲ್ಗೆ ಯಾರಾದರೂ ಕರೆ ಮಾಡಿದರೆ ಅಥವಾ ಲಿಂಕ್ ಕಳುಹಿಸಿದರೆ ಸೀರೆ ಸಿಗುತ್ತೆ, ಲಿಂಕನ್ನು ಕ್ಲಿಕ್ ಮಾಡಿ ಅಂತ ಮೆಸೇಜ್ ಬಂದರೆ ಅದಕ್ಕೆ ನೀವು ಪ್ರತಿಕ್ರಿಯೆ ಕೊಡಬೇಡಿ. ಯಾಕಂದರೆ ಇದುವರೆಗೆ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಮತ್ತು ಇಲ್ಲಿ ಮತ್ತೊಂದು ವಿಷಯವೇನೆಂದರೆ ಸ್ನೇಹಿತರೆ, ಈ ಒಂದು ಸೀರೆ ಪಡೆದುಕೊಳ್ಳಲು ಕೂಡ ಮಹಿಳೆಯರು ಯಾವುದೇ ಒಂದು ಹೊಸ ಅಪ್ಲಿಕೇಶನ್ ಅರ್ಜಿ ಹಾಕುವ ಅಗತ್ಯವಿಲ್ಲವಂತೆ. ಯಾಕಂದರೆ ಸರ್ಕಾರದ ಬಳಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಮಾಹಿತಿ ಇದ್ದು ಅದರ ಆಧಾರದ ಮೇಲೆಯೇ ಸೀರೆಯನ್ನು ಹಂಚಿಕೆ ಮಾಡಲಾಗುತ್ತೆ ಎಂದು ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಸರ್ಕಾರ ಇದುವರೆಗೆ ಚರ್ಚೆ ಮಾತ್ರ ಮಾಡ್ತಾ ಇದೆ. ಅಧಿಕೃತವಾಗಿ ಎಲ್ಲಿಯೂ ಕೂಡ ಆದೇಶ ಮಾರ್ಗಸೂಚಿ ಪ್ರಕಟ ಮಾಡಿಲ್ಲ ಸ್ನೇಹಿತರೆ. ಈ ಬಗ್ಗೆ ಮಾಹಿತಿ ಬಂದ ಕೂಡಲೇ ನಾವು ವಿಡಿಯೋ ಮಾಡಿಕೊಂಡು ನಿಮಗೆ ಕೊಡುತ್ತೇವೆ. ಹಾಗಾಗಿ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಿದೇ ಮಧ್ಯೆ ಗೃಹಲಕ್ಷ್ಮಿಯರಿಗೆ ಬಾಕಿ ಕಂತು ಜಮೆ ಆಗುವುದು ಕೂಡ ಶುರುವಾಗಿದೆ. ಉತ್ತರ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಫಲಾನುಭವಿಗಳಿಗೆ ಈಗಾಗಲೇ 27ನೇ ಕಂತು ಕೂಡ ಜಮೆ ಆಗ್ತಾ ಇದೆ ಎಂದು ಹೇಳಲಾಗ್ತಾ ಇದೆ. ಅಲ್ಲಿನ 3 ಲಕ್ಷ ಫಲಾನುಭವಿಗಳಿಗೆ 27ನೇ ಕಂತು ಅಂದರೆ ಡಿಸೆಂಬರ್ ತಿಂಗಳ ಹಳೆಯ ಕಂತು ಈಗ ಜಮಾ ಆಗಿರುವುದು ವರದಿಯಾಗಿದೆ ಸ್ನೇಹಿತರೆ. ನೀವು ಕೂಡ ಕೊಪ್ಪಳ ಜಿಲ್ಲೆಯವರಾಗಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಬಂದಿದೆಯಾ ಕಮೆಂಟ್ ಮಾಡಿ. ಮತ್ತು ನೀವೇನಾದರೂ ಬೇರೆ ಊರಿನವರಾಗಿದ್ದರೆ ಕೊನೆ ಕಂತು ಯಾವ ಒಂದು ತಿಂಗಳಲ್ಲಿ ಬಂದಿತ್ತು, ಯಾವ ಊರು ಎಂಬುದನ್ನು ಕಮೆಂಟ್ ಕೂಡ ಮಾಡಿ. ಬನ್ನಿ ಕೊನೆ ಮಾಹಿತಿಗೆ ಹೋಗೋಣ. ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕದ ಬಜೆಟ್ ಅನ್ನು ಮಂಡಿಸಿದ್ದು, ಬಜೆಟ್ ಅನುಸಾರ ಈಗ ಏಪ್ರಿಲ್ 1ರಿಂದ ಅಬಕಾರಿ ನೀತಿ ಹೊಸದಾಗಿ ಜಾರಿಗಾಗಲಿದೆ. ಅಂದರೆ ಬಿಯರ್ ಮತ್ತು ವೈನ್ ಬೆಲೆ ಇಳಿಕೆ ಆದರೆ ರಮ್ ಮತ್ತು ವಿಸ್ಕಿಗಳು ದುಬಾರಿ ಆಗೋ ಸಾಧ್ಯತೆ ಇದೆ. ಹೌದು, ಸಿಎಂ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಹೊಸ ಅಬಕಾರಿ ನೀತಿಯನ್ನು ಜಾರಿಗೆ ತರುವ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಅದರಂತೆ ನೋಡಿದರೆ ಆಲ್ಕೋಹಾಲ್ ಪ್ರಮಾಣ ಅಂಶದ ಆಧಾರದಲ್ಲಿ ಹೊಸ ಸುಂಕ ವ್ಯವಸ್ಥೆ ಏಪ್ರಿಲ್ 1ರಿಂದಲೇ ಜಾರಿಗೆ ಆಗುತ್ತೆ. ಹೌದು ಸ್ನೇಹಿತರೆ, ಬಿಯರ್ ಮತ್ತು ವೈನ್ನಲ್ಲಿ ಆಲ್ಕೋಹಾಲ್ ಅಂಶ ಕಡಿಮೆ ಇರುವ ಕಾರಣ ಇದರ ಬೆಲೆ ಇಳಿಕೆ ಆಗುತ್ತೆ. ಆದರೆ ಇತ್ತ ವಿಸ್ಕಿ ಮತ್ತು ರಮ್ನಲ್ಲಿ ಆಲ್ಕೋಹಾಲ್ ಅಂಶ ಜಾಸ್ತಿ ಇರುವ ಕಾರಣ ಎಲ್ಲದರ ಬೆಲೆ ದುಬಾರಿ ಆಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಜಾಗತಿಕ ಮಟ್ಟದಲ್ಲಿ ಮದ್ಯದ ಅಂಶವನ್ನು ಆಧರಿಸಿ ತೆರಿಗೆ ವಿಧಿಸುವ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಏಪ್ರಿಲ್ 1ರಿಂದಲೇ ಹೊಸ ಸುಂಕ ವ್ಯವಸ್ಥೆ ಜಾರಿಗೆ ತರುವುದಾಗಿಯೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಸಿಎಂ ಅವರ ಘೋಷಣೆಯಂತೆ ಇದೇನಾದರೂ ಅನುಷ್ಠಾನವಾದರೆ ಇಡೀ ಭಾರತದಲ್ಲೇ ಈ ರೀತಿ ಹೊಸ ವ್ಯವಸ್ಥೆ ಜಾರಿಗೆ ತಂದಿರುವ ಮೊದಲ ರಾಜ್ಯ ಕರ್ನಾಟಕವಾಗಲಿದೆ. ಹೌದು, ಸಾಮಾನ್ಯವಾಗಿ ಸ್ನೇಹಿತರೆ, ಬಿಯರ್ನಲ್ಲಿ ಮದ್ಯದ ಆಲ್ಕೋಹಾಲ್ ಪ್ರಮಾಣ 4% 9% ಇರುತ್ತೆ. ಹಾಗಾಗಿ ಇಲ್ಲಿ ಸುಂಕ ಸ್ವಲ್ಪ ಕಡಿಮೆ ಹಾಕಲಾಗುತ್ತೆ. ಅದೇ ವಿಸ್ಕಿ, ರಮ್ಮು, ಜಿನ್ನಲ್ಲಿ ಆಲ್ಕೋಹಾಲ್ ಅಂಶ 30% 50% ಇರುತ್ತೆ. ಈ ಒಂದು ಆಧಾರದಲ್ಲಿ ಸುಂಕ ವಿಧಿಸಿದರೆ ಬಿಯರ್ ಮತ್ತು ವೈನ್ ಬೆಲೆ ಇಳಿಕೆ ಆಗುತ್ತೆ. ಇತ್ತ ವಿಸ್ಕಿ ಮತ್ತು ರಮ್ ಬೆಲೆ ಅಧಿಕವಾಗಲಿದೆ ಎಂದು ಹೇಳಲಾಗ್ತಾ ಇದೆ ಸ್ನೇಹಿತರೆ. ಈ ಒಂದು ಹೊಸ ನಿಯಮಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ನಮಗೆ ಕಮೆಂಟ್ ಮಾಡಿ. ಅಂದಹಾಗೆ ಸ್ನೇಹಿತರೆ, ಸರ್ಕಾರ ಈ ಒಂದು ನಿಯಮ ಜಾರಿಗೆ ತರಲು ಪ್ರಮುಖ ಕಾರಣವೇನೆಂದರೆ ಬಿಯರ್ ಸೇವನೆಗೆ ಉತ್ತೇಜನ ಮಾಡಲು ಈ ಒಂದು ನಿಯಮ ಜಾರಿಗೆ ಮಾಡಲಾಗಿದೆ ಅಂತೆ. ಯಾಕಂದರೆ ಇತರೆ ಒಂದು ಆಲ್ಕೋಹಾಲ್ ಹೆಚ್ಚಿಗೆ ಇರುವ ಮದ್ಯಕ್ಕೆ ಹೋಲಿಸಿದರೆ ಬಿಯರ್ನಲ್ಲಿ ಆಲ್ಕೋಹಾಲ್ ಪ್ರಮಾಣ ಕಡಿಮೆ ಇರುತ್ತೆ. ಹಾಗಾಗಿ ಇದು ಜನರಿಗೂ ಕೂಡ ಆರೋಗ್ಯದ ಮೇಲೆ ಅಷ್ಟೊಂದು ಪರಿಣಾಮ ಬೀರೋದಿಲ್ಲ. ಹಾಗಾಗಿ ಜನರು ಬಿಯರ್ ಕಡೆಗೆ ಹೆಚ್ಚು ಒಲವು ತೋರಲಿ ಎಂಬ ಕಾರಣಕ್ಕೆ ಸರ್ಕಾರ ಈ ಒಂದು ನಿಯಮ ಜಾರಿಗೆ ಮಾಡ್ತಾ ಇದೆ ಎಂದು ಹೇಳಲಾಗಿದೆ. ಸದ್ಯಕ್ಕಿಷ್ಟೇ ಇತ್ತು. ಮಾಹಿತಿಗಳು ಇಷ್ಟವೆನಿಸಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡ್ತಾ ಶೇರ್ ಕೂಡ ನೀವು ಮಾಡಿ.